ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಅಭಿಲಾಷ್. ಅಂದು ಕೊತ ಕೊತ ಕುದಿಯುವ ತೈಲದ ಕೊಪ್ಪರಿಗೆಯಲ್ಲಿ ರಾಜ ವಿಕ್ರಮಾದಿತ್ಯನು ತನ್ನ ಪ್ರಾಣವನ್ನು ತ್ಯಜಿಸಲು ಏಕೆ ಸಿದ್ಧನಾದನು ಎಂದು ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ ಗೆಳೆಯರೇ. ಒಮ್ಮೆ ರಾಜ ವಿಕ್ರಮಾದಿತ್ಯನು ಬೇಟೆಯಾಡಲು ಕಾಡಿಗೆ ತೆರಳಿದನು. ಬೇಟೆಯಾಡುತ್ತಾ ತನ್ನ ಸಹಚರರಿಂದ ಬಹಳ ದೂರಕ್ಕೆ ಹೋದನು. ಆಗ ವಿಕ್ರಮಾದಿತ್ಯನು ಭಯಾನಕ ಕಾಡಿನಲ್ಲಿ ದಾರಿ ತಪ್ಪಿದನು. ದಾರಿಯನ್ನು ಹುಡುಕುತ್ತಿರುವಾಗ ಒಬ್ಬ ಯುವಕನು ಮರಕ್ಕೆ ಹಗ್ಗವನ್ನು ಬಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವುದನ್ನು ಕಂಡನು. ತಕ್ಷಣವೇ ವಿಕ್ರಮಾದಿತ್ಯನು ಅಲ್ಲಿಗೆ ಹೋದನು ಮತ್ತು ಆ ಯುವಕನಿಗೆ ಗದರಿಸಿದನು. ಆತ್ಮಹತ್ಯೆ ಕೇವಲ ಪಾಪವಲ್ಲ, ಅದು ಒಂದು ಹೇಡಿತನ ಎಂದನು. ಮತ್ತು ನೀನು ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವೆ ಎಂದು ಆ ಯುವಕನಿಗೆ ಕೇಳಿದನು. ಆಗ ಆ ಯುವಕ ಹೀಗೆ ಹೇಳಿದನು, ನಾನು ಕಳಿಂಗ ರಾಜ್ಯದವನು. ಒಂದು ದಿನ ಕಾಡಿನಲ್ಲಿ ಹಾದು ಹೋಗುತ್ತಿರುವಾಗ ಒಬ್ಬ ಸುಂದರ ಕನ್ಯೆಯನ್ನು ಕಂಡೆ. ಆಕೆಯ ಮೇಲೆ ಮೋಹಿತನಾದೆ. ತಕ್ಷಣವೇ ಆಕೆಗೆ ವಿವಾಹದ ಪ್ರಸ್ತಾವನೆಯನ್ನು ಕೊಟ್ಟೆ. ಆಕೆ ಜೋರಾಗಿ ನಕ್ಕಳು ಮತ್ತು ತಾನು ಯಾರೊಂದಿಗೂ ವಿವಾಹ ಆಗಲಾರೆ, ಏಕೆಂದರೆ ನಾನೊಬ್ಬಳು ಅಭಾಗ್ಯವಂತ ರಾಜಕುಮಾರಿ. ನನ್ನ ಜನ್ಮವು ಒಂದು ಕೆಟ್ಟ ನಕ್ಷತ್ರದಲ್ಲಿ ಆಗಿದೆ. ಆದ್ದರಿಂದ ನನ್ನ ತಂದೆಯೇ ನನ್ನನ್ನು ಎಂದಿಗೂ ನೋಡಲಾರರು. ಒಂದು ವೇಳೆ ನನ್ನ ತಂದೆ ನನ್ನನ್ನು ನೋಡಿದರೆ ತಕ್ಷಣವೇ ಅವರ ಮರಣವಾಗುತ್ತದೆ. ಅದಕ್ಕಾಗಿ ಅವರು ಜನ್ಮದ ಸಮಯದಲ್ಲೇ ನನ್ನನ್ನು ಒಂದು ಸಾಧುವಿನ ಕುಟೀರಕ್ಕೆ ಕಳುಹಿಸಿದರು ಮತ್ತು ನನ್ನ ಪಾಲನೆ ಪೋಷಣೆಯನ್ನು ಆ ಕುಟೀರದಲ್ಲೇ ಮಾಡಲಾಯಿತು ಎಂದಳು. ಮತ್ತೆ ಆ ಕನ್ಯೆಯು ತನ್ನ ಕುಟೀರದ ಹೊರಗಡೆ ಸದಾ ಒಬ್ಬ ರಾಕ್ಷಸ ಕಾಯುತ್ತಾ ಕುಳಿತಿರುತ್ತಾನೆ ಮತ್ತು ತನ್ನ ಕುಟೀರದ ಹೊರಗಡೆ ಇರುವ ಕುದಿಯುತ್ತಿರುವಂತಹ ತೈಲದ ಕೊಪ್ಪರಿಗೆಯಲ್ಲಿ ಯಾರು ಜಿಗಿದು ಜೀವಂತವಾಗಿ ಹೊರಬರುತ್ತಾರೆಯೋ ಅವರೊಂದಿಗೆ ಮಾತ್ರ ತನ್ನ ವಿವಾಹ ಸಾಧ್ಯ ಎಂದಳು. ಆ ರಾಜಕುಮಾರಿಯ ಮಾತನ್ನು ಕೇಳಿ ನಾನು ಆ ಕುಟೀರಕ್ಕೆ ಹೋದೆ. ಅಲ್ಲಿ ಅನೇಕ ಅಸ್ಥಿ ಪಂಜರಗಳನ್ನು ಕಂಡೆ. ಅವೆಲ್ಲವೂ ಆ ತೈಲದ ಕೊಪ್ಪರಿಗೆಯಲ್ಲಿ ಜಿಗಿದು ತಮ್ಮ ಪ್ರಾಣವನ್ನು ಕಳೆದುಕೊಂಡವರದ್ದಾಗಿತ್ತು. ನನಗೆ ಧೈರ್ಯವಾಗಲಿಲ್ಲ ಮತ್ತು ನಾನು ಮರಳಿದೆ. ಆಕೆಯನ್ನು ಮರೆಯಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದೆ, ಆದರೆ ಯಶಸ್ವಿಯಾಗಲಿಲ್ಲ. ಆದ್ದರಿಂದ ಈಗ ಮರಣ ಒಂದೇ ನನಗೆ ದಾರಿಯಾಗಿ ಕಾಣುತ್ತಿದೆ ಎಂದನು. ವಿಕ್ರಮಾದಿತ್ಯನು ಯುವಕನಿಗೆ ವಾಗ್ದಾನವನ್ನು ಕೊಟ್ಟನು. ನಾನು ರಾಜಕುಮಾರಿಯೊಂದಿಗೆ ನಿನ್ನ ವಿವಾಹವನ್ನು ಮಾಡಿಸುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದನು. ವಿಕ್ರಮಾದಿತ್ಯನು ಬೇತಾಳನನ್ನು ಕರೆದನು ಮತ್ತು ಆ ಕುಟೀರಕ್ಕೆ ತಲುಪಿದನು. ರಾಕ್ಷಸನು ವಿಕ್ರಮಾದಿತ್ಯನನ್ನು ಒಳಗೆ ಹೋಗದಂತೆ ತಡೆದನು. ಆಗ ಕುಟೀರದಿಂದ ಒಬ್ಬ ಸಾಧು ಹೊರಬಂದನು ಮತ್ತು ವಿಕ್ರಮಾದಿತ್ಯನಿಗೆ ಅವನ ಪರಿಚಯವನ್ನು ಕೇಳಿದನು. ಆಗ ವಿಕ್ರಮಾದಿತ್ಯನು ನಾನು ಉಜ್ಜಯಿನಿಯ ಮಹಾರಾಜ ವಿಕ್ರಮಾದಿತ್ಯನಾಗಿದ್ದೇನೆ ಎಂದು ತನ್ನ ಪರಿಚಯವನ್ನು ನೀಡಿದನು. ಇದನ್ನು ಕೇಳಿ ಸಾಧುವು ವಿಕ್ರಮಾದಿತ್ಯನನ್ನು ಕುಟೀರದೊಳಗೆ ಕರೆದೊಯ್ದನು. ವಿಕ್ರಮಾದಿತ್ಯನು ಕುಟೀರದ ಒಳಗೆ ಹೋದಾಗ ಆ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತನಾದನು. ಅದು ಕೇವಲ ಹೆಸರಿಗಷ್ಟೇ ಕುಟೀರವಾಗಿತ್ತು. ಒಳಗೆ ರಾಜಕುಮಾರಿಗೆ ಬೇಕಾದ ಸಕಲ ಸೌಕರ್ಯಗಳ ವ್ಯವಸ್ಥೆಯೂ ಆಗಿತ್ತು. ವಿಕ್ರಮಾದಿತ್ಯನು ಸಾಧುವಿನ ಬಳಿ ಆ ಯುವಕ ಮತ್ತು ರಾಜಕುಮಾರಿಯ ವಿವಾಹದ ಪ್ರಸ್ತಾವನೆಯನ್ನು ಮಾಡಿದನು. ಆಗ ಸಾಧು, ಓ ರಾಜನೇ, ನಿಮಗಾಗಿ ನಾನು ನನ್ನ ಪ್ರಾಣವನ್ನು ಬೇಕಾದರೆ ತ್ಯಾಗ ಮಾಡಬಲ್ಲೆ, ಆದರೆ ರಾಜಕುಮಾರಿಯ ವಿವಾಹವು ಕೇವಲ ಯಾರು ಆ ತೈಲದ ಕೊಪ್ಪರಿಗೆಯಲ್ಲಿ ಬಿದ್ದು ಜೀವಂತವಾಗಿ ಹೊರಬರುತ್ತಾರೆಯೋ ಅವರೊಂದಿಗೆ ಮಾತ್ರ ಸಾಧ್ಯ ಎಂದನು. ಆಗ ವಿಕ್ರಮಾದಿತ್ಯನು ನಾನು ರಾಜಕುಮಾರಿಯನ್ನ ಬೇರೆಯವರಿಗಾಗಿ ಕೇಳುತ್ತಿದ್ದೇನೆ ಎಂದನು. ಆಗ ಸಾಧು, ಏನೇ ಆದರೂ ಷರತ್ತು ಅನ್ನೋದು ಪೂರ್ಣಗೊಳ್ಳಲೇಬೇಕು. ನೀವು ಬೇಕಾದರೆ ವಿವಾಹವಾಗಿ, ಆದರೆ ಷರತ್ತನ್ನು ಪೂರ್ಣಗೊಳಿಸಿ ಬೇರೆಯವರಿಗೆ ಬೇಕಾದರೂ ದಾರಿ ಎರೆಯಿರಿ, ಆದರೆ ಇಲ್ಲಿ ಷರತ್ತು ಪೂರ್ಣವಾಗುವುದು ತುಂಬ ಮುಖ್ಯ ಎಂದು ತಿಳಿಸಿದನು. ಆಗ ರಾಜಕುಮಾರಿಯು ತನ್ನ ಸಖಿಯರೊಂದಿಗೆ ಅಲ್ಲಿಗೆ ಬಂದಳು. ಆಕೆಯು ನಿಜವಾಗಿಯೂ ಅಪ್ಸರೆಯರಿಗಿಂತ ಸುಂದರಿಯಾಗಿದ್ದಳು. ಆದ್ದರಿಂದಲೇ ಇಷ್ಟೊಂದು ಯುವಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದರು. ವಿಕ್ರಮಾದಿತ್ಯನು ತಪಸ್ವಿಗೆ ಕಾಯುತ್ತಿರುವಂತಹ ತೈಲದ ಕೊಪ್ಪರಿಗೆಯನ್ನು ಸಿದ್ಧ ಮಾಡಲು ತಿಳಿಸಿದನು. ತೈಲವು ಭಯಂಕರವಾಗಿ ಕುದಿಯಲಾರಂಭಿಸಿತು. ವಿಕ್ರಮಾದಿತ್ಯನು ಮಹಾಕಾಳಿಯನ್ನು ಸ್ಮರಿಸಿ ಕೊಪ್ಪರಿಗೆಯೊಳಗೆ ಜಿಗಿದನು. ಕಾಯುತ್ತಿರುವಂತಹ ಕೊಪ್ಪರಿಗೆಯಲ್ಲಿ ಜಿಗಿದ ತಕ್ಷಣವೇ ವಿಕ್ರಮಾದಿತ್ಯನ ಪ್ರಾಣವು ಹೊರಟು ಹೋಯಿತು. ತನ್ನ ಕಣ್ಣ ಮುಂದೆ ಭೂಮಿಯ ಅತ್ಯಂತ ಮಹಾನ್ ರಾಜನ ಪ್ರಾಣವು ಹೊರಟು ಹೋಗುವುದನ್ನು ಕಂಡು ತಪಸ್ವಿಯ ಆತ್ಮವು ಕಂಪಿಸಿತು ಮತ್ತು ತನ್ನ ನಿಜವಾದ ಭಕ್ತನ ಬಲಿದಾನವನ್ನು ಕಂಡು ತಾಯಿಯು ಮರುಗಿದಳು. ತಕ್ಷಣವೇ ಮಹಾಕಾಳಿಯು ಪ್ರಕಟಳಾದಳು ಮತ್ತು ಕೊಪ್ಪರಿಗೆಯಲ್ಲಿ ಅಮೃತದ ಹನಿಗಳನ್ನು ಸುರಿದು ಅದೃಶ್ಯವಾದಳು. ಆಗ ಒಂದು ಚಮತ್ಕಾರವಾಯಿತು. ವಿಕ್ರಮಾದಿತ್ಯನು ತೈಲದ ಕೊಪ್ಪರಿಗೆಯಿಂದ ಜೀವಂತವಾಗಿ ಹೊರಬಂದನು. ಆ ದೃಶ್ಯವನ್ನು ಕಂಡು ಸಾಧು ಆಶ್ಚರ್ಯಚಕಿತನಾದನು. ಕುಟೀರದ ಹಿಂದೆ ನಿಂತಿದ್ದಂತಹ ರಾಕ್ಷಸನು ಎಲ್ಲ ಘಟನೆಯನ್ನ ನೋಡುತ್ತಿದ್ದನು. ವಿಕ್ರಮಾದಿತ್ಯನು ಸಾಧುವಿನಿಂದ ಆ ಯುವಕನಿಗಾಗಿ ರಾಜಕುಮಾರಿಯ ಕೈಯನ್ನು ಕೇಳಿದನು. ಸಾಧುವು ರಾಜಕುಮಾರಿಯ ತಂದೆಗೆ ಸುದ್ದಿಯನ್ನು ಕಳಿಸಿದನು. ರಾಜನಿಗೆ ಸುದ್ದಿ ತಿಳಿಯುತ್ತಿದ್ದಂತೆ ಅವನು ಕುಟೀರದ ಕಡೆಗೆ ತೆರಳಿದನು. ಜೀವನದಲ್ಲಿ ಮೊದಲ ಬಾರಿಗೆ ತನ್ನ ಮಗಳನ್ನು ಕಂಡು ರಾಜನು ಅತ್ಯಂತ ಸಂತೋಷಗೊಂಡನು ಮತ್ತು ಯುವಕನೊಂದಿಗೆ ತನ್ನ ಮಗಳ ವಿವಾಹವನ್ನು ಆಡಂಬರದಿಂದ ನೆರವೇರಿಸಿದನು.
ವಿಕ್ರಮಾದಿತ್ಯನ ಸಾಹಸಗಳನ್ನು ಕಂಡ ಆ ರಕ್ಷಕ ರಾಕ್ಷಸನು, ಓ ರಾಜನೇ, ನಾನು ದೈತ್ಯ ಕುಲದವನೇ ಆದರೂ ಜೀವನದಲ್ಲಿ ನಿನಗೆ ಏನಾದರೂ ಸಂಕಷ್ಟ ಬಂದರೆ ನನ್ನನ್ನು ಕರೆ, ನಾನು ನಿನಗೆ ಬಂದು ಸಹಾಯ ಮಾಡುತ್ತೇನೆ ಎಂದನು. ವಿಕ್ರಮಾದಿತ್ಯನು ರಕ್ಷಕ ರಾಕ್ಷಸನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಉಜ್ಜಯಿನಿಗೆ ತೆರಳಿದನು. ರಾಜ ವಿಕ್ರಮಾದಿತ್ಯನ ಕುತೂಹಲಕಾರಿ ಕಥೆಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಧನ್ಯವಾದಗಳು.